14ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದೋಣ. ಸತ್ಯ ಸಾಕ್ಷಿಯು ಪ್ರಾಣ ರಕ್ಷಕ, ಸುಳ್ಳು ಸಾಕ್ಷಿಯು ವಂಚಕ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ. ನೋಡಿ ಏನ್ ಹೇಳ್ತದ್ರೆ, ಯೆಹೋವನಿಗೆ ಭಯಪಡುವವರಿಗೆ ಕೇವಲ ನಿರ್ಭಯ. ಹಲ್ಲೆಲೂಯಾ. ಆತನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದಂತೆ. ಹಲ್ಲೆಲೂಯಾ. ಏನು ನಮ್ಗೆ ಆಶ್ರಯ ಎಲ್ಲಿ ಹೋದ್ರು ದೇವರು ವಾಗ್ದಾನ ನಮ್ಗೆ ಮಾಡ್ತಾ ಇದ್ರೆ ನಿಮ್ಗೆ ಆಶ್ರಯ ಇದ್ದೇ ಇರುತ್ತಂತೆ. ಹಲ್ಲೆಲೂಯಾ. ನೋಡಿ ನಮ್ಗೆ ಆಶ್ರಯ ಕೊಡೋರು ಯಾರು ಇಲ್ಲ. ಇದ್ದಾರೆಂದ್ರೆ ದೇವರು ಒಬ್ಬನೇ ನಮ್ಗೆ. ಹಲ್ಲೆಲೂಯಾ. ನೋಡಿ ಯೆಹೋವನ ಮಕ್ಕಳಿಗೆ ಈ ನಿರ್ಭಯ ಅಂದ್ರೆ ಏನು? ಭಯ. ಓದಿ ಇನ್ನೊಂದ್ಸಲ ವಾಕ್ಯನ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಯಾರ ಮಕ್ಕಳಿಗೆ? ಆತನ ಮಕ್ಕಳಿಗೆ ಇದ್ದು ಇರುವುದು. 26 ಹಾಗೆ ಅದೇನಾ? ಹಲ್ಲೆಲೂಯಾ. ನೋಡಿ ಆಶ್ರಯ ನಮ್ಗೆ ಇದ್ದೇ ಇರುತ್ತಂತೆ. ಹಲ್ಲೆಲೂಯಾ. ನಾವು ಹೇಗೆ ಆತನ ಆಶ್ರಯನ ಹೊಂದ್ಕೋಬೇಕು ಅಂತಂದ್ರೆ ಇನ್ನೇನ್ ಹೇಳ್ತಿದ್ದಾರೆ? ಭಯವಾಗಿ ಇರ್ಬೇಕಂತೆ. ಹಲ್ಲೆಲೂಯಾ. ಭಯಪಡುವಂತ ಮಕ್ಕಳಾಗಿ ನಾವ್ ಇರ್ಬೇಕಂತೆ. ಹಲ್ಲೆಲೂಯಾ. ಆಶ್ರಯ ಹೊಂದ್ಕೋಬೇಕು ಅಂತಂದ್ರೆ ಏನಾಗ್ಬೇಕಂತೆ? ದೇವರಿಗೆ ಭಯ ಪಡೋರಾಗಿರ್ಬೇಕು. ಯಾರಿಗೆ? ದೇವರಿಗೆ ಭಯ ಪಡೋರಾಗಿದ್ರೆ ನಾವು ಆಶ್ರಯ ಹೊಂದ್ಕೊಂತೀವಿ. ಹಲ್ಲೆಲೂಯಾ. ಯಾಕಂದ್ರೆ ಸದಾಕಾಲ ಆತನ ಅಸ್ತ್ರ ನಮ್ಮ ಮೇಲೆ ಇದ್ದೇ ಇರುತ್ತೆ. ಇರುತ್ತಾ ಇಲ್ವೋ? ಖಂಡಿತವಾಗೂ ಆತ ನಮ್ಮನ್ನು ಇಲ್ಲಿ ತನಕ ನಮ್ಮನ್ನು ನಡೆಸಿದ್ದಾರೆ ಅಂದ್ರೆ ಇನ್ನು ನನ್ನ ಆಯುಷ್ ಕಾಲ ಎಷ್ಟು ಕಾಲ ಇದೆಯೋ ಅಷ್ಟು ಕಾಲ ಕೂಡ ನಮ್ಮನ್ನು ನಡೆಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಭಯವಾಗಿ ಇರ್ಬೇಕು. ದೇವರಿಗೆ ಭಯ ಪಡುವಂತ ನಮ್ಮ ಮಕ್ಕಳಾಗಿದ್ರೆ ಆತನ ಎಂದಿಗೂ ನಮ್ಮನ್ನ ಕೈ ಬಿಡುವಂತ ದೇವರೇ ಇಲ್ಲ. ಹಲ್ಲೆಲೂಯಾ. ಆತನ ನೆರಳು ನಮ್ಮ ಸದಾಕಾಲ ಇರುತ್ತೆ. ಹಲ್ಲೆಲೂಯಾ. ಆತನು ನಮ್ಗೆ ಯಾಕೆ ಹೇಳ್ಬೇಕು ಈ ವಾಕ್ಯ ಅಂತಂದ್ರೆ ನಾವು ಇನ್ನೂ ಏನೋ ನಮ್ಮ ಕಾರ್ಯಗಳನ್ನ ಸರಿಪಡಿಸ್ಕೊಬೇಕು. ನಮ್ಮಲ್ಲಿ ಏನಾದ್ರೂ ಕಳವಳ ಇದ್ರೆ ನಾವು ಸರಿಪಡಿಸ್ಕೊಬೇಕು. ಹಲ್ಲೆಲೂಯಾ. ಹಾಗೆ ನಾವು ಕಳವಳ ಇದ್ರೆ ನಾವು ಸರಿಪಡಿಸ್ಕೊಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಯೆಹೋವನಿಗೆ ಭಯವಾಗಿರ್ಬೇಕು. ಹಲ್ಲೆಲೂಯಾ. ದೇವರಿಗೆ ಭಯ ಪಡುವಂತ ಮಕ್ಕಳಾಗಿದ್ರೆ ನಮ್ಗೆ ಆಶ್ರಯವಾಗಿರ್ತಾರಂತೆ ಅವರು. ಹಲ್ಲೆಲೂಯಾ. ಈ ಕಡೆ ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ನಮ್ಗೆ ಆಶ್ರಯವಾಗಿರೋರು ಯಾರು ಇಲ್ಲ. ಇದ್ರು ಸ್ವಲ್ಪ ಸಮಯ ಮತ್ತೆ ಬಿಟ್ಟು ಓಡೋಗ್ಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ನೀವು ಕೋರ್ಟ್ ಹತ್ರ ಹೋಗಿ ನೋಡಿ ಎಷ್ಟು ಡೈವರ್ಸ್ ಕೇಸ್ಗಳು ಅಪ್ಲೈ ಆಗ್ತದೆ ವರ್ಷಕ್ಕೆ. ಎಷ್ಟು ಡೈವರ್ಸ್ ಕೇಸ್ಗಳು ಅಪ್ಲೈ ಆಗುತ್ತೆ ನೋಡಿ. ಒಂದು ಲಾಯರ್ ಆಫೀಸ್ಗೆ ಹೋಗಿ ನೋಡಿ, ಯಾರು ಇಲ್ಲ. ಯಾಕೆಂದ್ರೆ ನಾನ್ ನಿನಗಾಶ್ರಯ, ನೀನ್ ನನಗಾಶ್ರಯ ಅಂತ ಎಷ್ಟೋ ಜನ ಬರ್ತಾರೆ. ಅವ್ರಿಗೆ ಸೀಲು ಸೈನು ಮುದ್ರಿಕೆಯಲ್ಲಿ ಹಾಕಿ ಬರ್ತಾರೆ. ಆದ್ರೆ ಏನ್ ಮಾಡ್ತಾರೆ? ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಆತರ ನಮ್ಗೆ ಆಶ್ರಯವಾಗಿರ್ತಾರಂತೆ ಯಾವಾಗ್ಲೂ. ಹಲ್ಲೆಲೂಯಾ. ನಾವ್ ಹೇಗಿರ್ಬೇಕಂತೆ? ಭಯ ಪಡುವಂತ ಮಕ್ಕಳಾಗಿದ್ರೆ ನಮ್ಗೆ ಆಶ್ರಯವಾಗಿರ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋಹಾನ 23:5 ಓದೋಣ. 23:5 ಬೇಗ. ಬರೀ ಯೋಹಾನ. ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗೋದಾಗ ನಿಮ್ಮ ಆತ್ಮ ಪ್ರಾಣ ಶರೀರವು ದೋಷವಿಲ್ಲದೆ ಸಂಪೂರ್ಣವಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪ್ರತಿಷ್ಠೆ ಆಗುವಾಗ ನಾವು ಹೇಗಿರ್ಬೇಕಂತೆ? ನಮ್ಮ ಪ್ರಾಣ ಆತ್ಮ ಶರೀರವು ಹೇಗೆ ಇರ್ಬೇಕಂತೆ? ಸಂಪೂರ್ಣವಾಗಿ ದೋಷ ಇಲ್ಲದವರಾಗಿ ನಾವು ಕಾಣಲ್ಪಡಬೇಕಂತೆ. ಹಲ್ಲೆಲೂಯಾ. ಸಂಪೂರ್ಣ ಗೊತ್ತಾ? ಕ್ಲಿಯರ್ ಅಲ್ಲಿ ನನಗೆ ಏನು ತಪ್ಪಿಲ್ಲ. ಕ್ಲಿಯರ್ ಆಗಿ ನಾವು ಹೇಗೆ ದೋಷ ಇಲ್ಲದವರಾಗಿ ನಾವು ಇರ್ಬೇಕಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತರ ಸಡನ್ ಆಗಿ ದೇವರು ನಮ್ಗೆ ಈ ಪ್ರಶ್ನೆ ಕೇಳಿದ್ರೆ ನಾವೇನ್ ಆನ್ಸರ್ ಮಾಡ್ತೀವಿ?
ಏನಮ್ಮ ಏನ್ ಆನ್ಸರ್ ಮಾಡ್ತೀರಿ? ಸಡನ್ ಆಗಿ ನಿಮ್ಮ ಮುಂದೆ ಬಂದು ನಿಂತು ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತೀರಿ? ನಿನ್ನಲ್ಲಿ ದೋಷ ಇದೆಯಾ ಸಂಪೂರ್ಣವಾಗಿ ಎಲ್ಲ ತೆಗ್ದಿದ್ಯಾ ಅಂತ ಕೇಳ್ತಾರೆ, ಏನ್ ಹೇಳ್ತೀಯ? ಹೇಳಕ್ಕಾಗತ್ತಾ? ಅದಕ್ಕೆ ದೇವರು ನಾಚಿಕೆ ಆಗುತ್ತೆ ಅಲ್ವಾ? ಆಗತ್ತೆ ತಾನೆ. ನಾಚಿಕೆ ಆಗಿ ಆತನ ಮುಂದೆ ನಾವು ನಿಂತ್ಕೊಳ್ಳೋಕ್ಕೂ ನಾಚಿಕೆ ಆಗತ್ತೆ. ಇವಾಗ ನಾಚಿಕೆ ಆಗಲ್ವಾ? ಹಲ್ಲೆಲೂಯಾ. ಇವಾಗ ಆಗುತ್ತೆ ಇಲ್ಲ ನಾಚಿಕೆ. ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಸಂಪೂರ್ಣವಾಗಿ ನಿನ್ನಲ್ಲಿ ದೋಷ ಇಲ್ಲದಾಗಿ ನೀವು ಇರಬೇಕು. ಹಲ್ಲೆಲೂಯಾ. ನಾನು ಪ್ರತಿಷ್ಠೆ ಆಗೋ ಸಮಯದಲ್ಲಿ ನಿನ್ನಲ್ಲಿ ಸಂಪೂರ್ಣವಾಗಿ ನಿನ್ನಲ್ಲಿ ದೋಷ ಇಲ್ಲದರಾಗಿರ್ಬೇಕು ಅಂತ ದೇವ್ರಿಗೆ ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಆ ದೋಷ ಇಲ್ವಾ? ಆವಾಗ ದೇವರು ಬಂದು ಕೇಳಿದಾಗ ನಮ್ಗೆ ನಾಚಿಕೆ ಆಗುತ್ತೆ. ಇವತ್ತು ದೇವರ ವಾಕ್ಯ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ನಿನ್ನಲ್ಲಿ ದೋಷ ಇದೆಯಾ? ಹಲ್ಲೆಲೂಯಾ. ನಿನ್ನಲ್ಲಿ ದೋಷ ಇದ್ರೆ ಸಂಪೂರ್ಣವಾಗಿ ನಾಶ ಮಾಡಬೇಕು. ಹಲ್ಲೆಲೂಯಾ. ಏನಾಗಬೇಕು? ದೋಷ ಇತ್ತು ಅಂತಂದ್ರೆ ಸಂಪೂರ್ಣವಾಗಿ ನಿನ್ನಲ್ಲಿ ನಾಶ ಮಾಡಿದ್ರೆ ಶಾಂತಿದಾಯಕನಾದ ಯೇಸು ಕ್ರಿಸ್ತನು ನಮ್ಮ ಮುಂದೆ ಪ್ರತ್ಯಕ್ಷನ ಆಗ್ತಾನಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಪೂರ್ಣವಾಗಿ ನಾವು ನಾಶ ಮಾಡೋಂಥವ್ರಾಗಿ ಮಾತ್ರ ಇರಬೇಕು ಅಷ್ಟೇ. ಹಲ್ಲೆಲೂಯಾ. 24 ಏನಿದೆ ನೋಡಿ. ಹಾ ನೋಡ್ದಾ ಏನಂತಂದ್ರೆ, ನಿಮ್ಮನ್ನ ಕರೆಯೋನು ನಂಬಿಕಸ್ತನು, ಆತನು ತನ್ನ ಕಾರ್ಯಗಳನ್ನು ಸಾಧಿಸ್ತಾರಂತೆ. ಹಲ್ಲೆಲೂಯಾ. ನೋಡಿ ಎಷ್ಟು ಸ್ಪಷ್ಟವಾಗಿ ನಮ್ಮ ಹತ್ರ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ದೋಷ ಇಲ್ಲದರಾಗಿರ್ಬೇಕು. ನನ್ನ ಪ್ರಾಣ ಆತ್ಮ ಶರೀರವು ದೋಷ ಇಲ್ಲದಾಗಿ ದೇವರಿಗೆ ಕಾಣಿಸ್ಬೇಕಂತೆ. ಹಲ್ಲೆಲೂಯಾ. ಆತನು ಪ್ರತಿಷ್ಠೆ ಆಗುವಂತ ಸಮಯದಲ್ಲಿ ನಾವು ದೋಷ ಇಲ್ಲದರಾಗಿ ನಾವು ಕಾಣ್ಬೇಕು. ಹಲ್ಲೆಲೂಯಾ. ಯೋಹಾನ ತಗೊಳ್ಳಿ, ಯೋಹಾನ 3:25 ಓದಿ. 25 ಓದಿ. ಯೋಹಾನನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯೆಹೂದ್ಯನಿಗೂ 2:23 ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಧಾನಕ್ಕೆ ಓದಿ ಇನ್ನೊಬ್ರು. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಚೆನ್ನಾಗಿ ಕೇಳಿ, ಆತನ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಚೆನ್ನಾಗಿ ಕೇಳಿ, ಯೇಸು ಎಲ್ಲರನ್ನು ಯಾರನ್ನೋ ಯೇಸು ಎಲ್ಲವರನ್ನು ಬಲ್ಲವರಾಗಿದ್ರು. ಹಲ್ಲೆಲೂಯಾ. ನಮ್ಮನ್ನ ಯಾರೋ ನಾವು ದೇವ್ರನ್ನ ಆಯ್ಕೆ ಮಾಡಕ್ಕೆ ಮುಂಚೆ ನನ್ನ ಫ್ಯಾಮಿಲಿನ, ನನ್ನ ಕುಟುಂಬನ ಎಲ್ಲರೂ ಆತನೇ ಬಲ್ಲವರಾಗಿದ್ರು. ಹಲ್ಲೆಲೂಯಾ. ನನ್ನ ಬಗ್ಗೆ ಫಸ್ಟೇ ಗೊತ್ತಿತ್ತು ಎಲ್ಲರಿಗೂ. ಯಾರಿಗೆ? ದೇವ್ರಿಗೆ ಗೊತ್ತಿತ್ತು, ಎಲ್ಲವನ್ನು ಗೊತ್ತಿತ್ತು. ಇವಾಗ ನಿಮ್ ಬಗ್ಗೆ ಗೊತ್ತಿಲ್ವಾ? ದೇವರಿಗೆಲ್ಲ ಗೊತ್ತಿಲ್ವಾ? ನೀವ್ ಹೇಳ್ಬೋದು, ನಾನು ಇಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ದೇವ್ರು ಬಂದ್ಬಿಡ್ತಾರೆ. ನಾನೆಲ್ಲ ಹೋಗಿ ಕಡೆ ಪ್ರಯತ್ನ ಮಾಡ್ತೀನಿ, ಅದ್ಭುತ ಮಾಡ್ಬಿಡ್ತಾರೆ ನನ್ನ ಮುಖಾಂತರ. ಹಲ್ಲೆಲೂಯಾ. ಅಲ್ಲಿ ನೀನು ಹೊಸಬರಿಗೆ ಹೋಗಿ ನೀನು ಪ್ರಾರ್ಥನೆ ಮಾಡ್ತೀಯಾ, ಅಲ್ಲಿ ಕಾರ್ಯ ಮಾಡ್ತಾರೆ. ಅದು ನೀನ್ ಮಾಡೋದ ಕಾರ್ಯ ಅಲ್ಲ, ಅದು ದೇವರು ಮಾಡೋಂಥ ಕಾರ್ಯ. ಹಲ್ಲೆಲೂಯಾ. ಅಲ್ಲಿರೋ ಜನರು ನಂಬ್ತಾರೆ. ಸುಧಾರಿಸಿದ್ರೆ ಬಂದು ಪ್ರೇಯರ್ ಮಾಡಿದ್ರು. ಯಾರು ನಮ್ಮ ಮುಂದೆ ಇರ್ತಾರೆ? ಸುಧಾರಿಸಿದ್ರೆ ನಮ್ಮ ಮುಂದೆ ಇರ್ತಾರೆ. ಹಲ್ಲೆಲೂಯಾ. ನಾವು ಅವ್ರಿಗೆ ಏನ್ ಬೇಕು? ಅವ್ರಿಗೆ ನಾವು ಏನ್ ಮಾಡ್ತಾ ನಾವು ಮೋಟಿವೇಶನ್ ಮಾಡ್ಬೇಕು. ನನ್ನಲ್ಲಿ ವಾಸ ಮಾಡ್ತಿದಾರ ಕರ್ತನಾದ ಯೇಸು ಕ್ರಿಸ್ತನು, ಅವರಿಂದ ಮಾತ್ರನೇ ಸಾಧ್ಯ. ಯಾಕಂದ್ರೆ ನನಗೆ ಫಸ್ಟೇ ನನ್ನ ತಾಯಿ ಗರ್ಭದಲ್ಲಿ ಇರುವಂತ ಸಮಯದಲ್ಲೇ ನನ್ನನ್ನು ಬಲ್ಲವರಾಗಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಸಭೆಯಲ್ಲಿ ಈ ಸಬ್ಬತ್ ದಿನದಲ್ಲಿ ನಮ್ಮನ್ನ ಯೇಸು ಕ್ರಿಸ್ತನು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಇಲ್ಲಿ ಬರಕ ಮುಂಚೆನೆ, ನಾವು ಹುಟ್ಟಕ್ಕೆ ಮುಂಚೆನೆ, ಸಭೆಗೆ ನಾವು ಬರೋದಕ್ಕೆ ಸ್ವಲ್ಪ ಸಮಯ ಮುಂಚೆನೆ ನಾನು ಏನ್ ಮಾತನಾಡಬೇಕು ಅಂತ ಎಲ್ಲವನ್ನು ಕರ್ತನೆ ಬಲ್ಲವನಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಮ್ಮ. ಬಲ್ಲವನಾಗಿದ್ದರಿಂದ
ಅವರಿಗೆ ವಶವಾಗಲಿಲ್ಲ. ಯಾಕೆ? ಅಲ್ಲಿನ ಜನರು ಹೇಳ್ತಾರಲ್ಲ, ಏನು ನನಗೆ ಆನ್ಸರ್ ಮಾಡ್ಲಿಲ್ಲ ಅಂತ. ಹಲ್ಲೆಲೂಯ. ಏನ್ ಆನ್ಸರ್ ಮಾಡ್ಬೇಕು? ನಿನ್ ಬಗ್ಗೆ ಫಸ್ಟ್ ನನಗೆ ಗೊತ್ತಿದೆ. ಹಲ್ಲೆಲೂಯ. ನಾನೇನ್ ನಿಂಗೆ ಪ್ರಶ್ನೆ ಮಾಡ್ಬೇಕು? ನಿನ್ ಬಗ್ಗೆ ನನಗೆ ಫಸ್ಟ್ ತಿಳ್ಕೊಂಡಿದೀನಿ. ನಾನು ಫಸ್ಟ್ ನಿನ್ನ ಹೃದಯದಲ್ಲಿ ನಾನು ಶೋಧಿಸಿ ಪುಟಕ್ಕೆ ಹಾಕಿ ನಾನು ತಿಳ್ಕೊಂಡ್ಬಿಟ್ಟಿದೀನಿ. ನಾನೇನ್ ನಿನ್ಗೆ ನನ್ನ ಆನ್ಸರ್ ಮಾಡಬೇಕು? ಹಲ್ಲೆಲೂಯ. ಹಲ್ಲೆಲೂಯ. ಸಬ್ಬತ್ ದಿನದಲ್ಲಿ ಸಭೆಯಲ್ಲಿ ಎಲ್ಲಾರು ಕುಳಿತಾರೆ ಅಲ್ವಾ? ಎಲ್ಲಾರು ಕುಳಿತಾರೆ. ಅವರು ಯೇಸು ಕ್ರಿಸ್ತನು ಎಲ್ಲಾರ ಬಗ್ಗೆ ನೀವು ಅರ್ಥಕೊಳ್ಬೇಕಾ? ನಾನ್ ನಿಮ್ಗೆ ಏನ್ ಪ್ರಶ್ನೆ ಮಾಡ್ಬೇಕು? ಏನ್ ತಿಳ್ಕೊಬೇಕು? ಹೇಳಿಲ್ಲ ನನ್ನ ಬಗ್ಗೆ ಏನ್ ಹೇಳಿ ಅಂತ ನೀವು ಪ್ರಶ್ನೆ ಮಾಡಿದ್ರು ನಿನ್ನ ಬಗ್ಗೆ ಯೇಸು ಸ್ವಾಮಿ ಫಸ್ಟೇ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಾರು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯ. ನಿಮ್ಗೆ ಏನು ಪ್ರಶ್ನೆ ಮಾಡೋದಕ್ಕೆ ಏನು ಇಲ್ಲ. ಹಲ್ಲೆಲೂಯ. ಕಂಟಿನ್ಯೂ ಮಾಡಮ್ಮ. ಆತನು ಪ್ರತಿ ಮನುಷ್ಯನನ್ನು ಅಂತರ್ಯವನ್ನು ತಿಳಿದವನಾದ ಕಾರಣ ಚೆನ್ನಾಗಿ ಒಂದು ಕೇಳಿ, ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಅರ್ಥ ಆಯ್ತಾ? ಯಾರ ಬಗ್ಗೆ ಯಾರು ನೀವು ಜಡ್ಜ್ ಮಾಡಕ್ಕೆ ನಿಮ್ಗೆ ರೈಟ್ಸೇ ಇಲ್ಲ ಅಲ್ವಾ? ಯಾಕೆ ಇನ್ನೊಬ್ಬನ ಮುಂದಕ್ಕೆ ಇಟ್ಕೊಂಡು ನೀವು ಪರವಹಿಸ್ಕೊಂಡು ಮಾತಾಡ್ತೀರಾ? ಯಾಕೆ ನೀವು ಪರವಹಿಸ್ಕೊಂಡು ಮಾತಾಡ್ತೀರಾ? ನಾನು ನಿಮ್ಗೆ ಆಗ್ಲಿ ಸ್ವಲ್ಪ ಎಲ್ಲಮ್ಮ ಸಿಸ್ಟರ್ನ ಮುಂದೆ ಸುದರ್ಶನ ಮುಂದೆ ಇಟ್ಟು ನಾನು ಒಂದೆರಡು ಮಾತು ಮಾತಾಡ್ದೆ ಆಗ್ಲಿ. ಹಲ್ಲೆಲೂಯ. ನಿಮ್ಮಿಂದ ಇವತ್ತು ಒಳ್ಳೇದಾಗುತ್ತೆ ಅಂತ ನೀವು ಒಳ್ಳೇದೇ ಮಾಡ್ತೀರಾ, ಅದು ಉಲ್ಟಾ ಹೋಯ್ತಂದ್ರೆ ಪಶ್ಚಾತ್ತಾಪ ಪಡ್ತೀರಾ. ಹಲ್ಲೆಲೂಯ. ಯಾರಿಂದ ಯಾರಿಗೂ ಕೂಡ ನಾವು ಮುಂದಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯ. ಸಾಕ್ಷಿ ಯಾರು ಕೊಡ್ಬೇಕು ಅವ್ರು ಕೊಟ್ರೆ ದೇವರು ಮೆಚ್ಚುಗೆ ಆಗ್ತಾರೆ ಅಲ್ವಾ? ದೇವ್ರು ಮೆಚ್ತಾರೆ. ದೇವರಿಗೆ ಇಷ್ಟ ಆಗಂತ ಯಜ್ಞ ನೀವು ಕೊಡಿ, ದೇವರಿಗೆ ಇಷ್ಟ ಆಗಂತ ಯಜ್ಞ ನೀವು ಕೊಡ್ಬೇಡಿ. ಹಲ್ಲೆಲೂಯ. ಓದಿ ಅದೇ ವಾಕ್ಯ ಇನ್ನೊಂದ್ಸಲ ಫಸ್ಟ್ ಇಂದ ಬೇಗ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನು ನಂಬಲಾರದಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಸಾಕು. ಹಲ್ಲೆಲೂಯ. ನೋಡಿ, ಎಲ್ಲಾರುದೇ ದೇವರು ಬಲ್ಲವರಾಗಿದ್ರು, ದೇವರು ಅವರ ವಶಕ್ಕೆ ದೇವರು ಆಗ್ಲಿಲ್ಲ. ಯಾಕೆ ಆಗ್ಲಿ ಅಂತಂದ್ರೆ ನನ್ನ ಯಾವತ್ತೂ ಅವರು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ಅವ್ರ ವಶಕ್ಕೆ ದೇವರು ಹೋಗ್ಲಿಲ್ಲ. ಆತನು ಏನು ಮಾಡ್ಬೇಕು ಅಂತಿದ್ರು ಅದನ್ನೇ ಮಾಡಿ ಮುಗಿಸಿದ್ರು. 24 ಓದಿಮ. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ನೋಡಿ, ಎಲ್ಲಾ ತಿಳ್ಕೊಂಡಿದ್ದಕ್ಕಿಂತ ಅವ್ರ ವಶಕ್ಕೆ ಅವರಾಗ್ಲಿಲ್ಲ. ನಮ್ಗೆ ದೇವರು ಅನೇಕ ವಿಷಯಗಳು, ಅನೇಕ ಗೂಢಾರ್ಥ ನಮ್ಗೆ ತಿಳಿಸಲ್ಪಟ್ಟಿದ್ದಾರೆ ಅಲ್ವಾ? ತಿಳಿಯಲ್ಪಟ್ಟಿದ್ದಾರೆ. ನಾವು ಯಾಕೆ ಲೋಕಕ್ಕೆ ವಶವಾಗಬೇಕು? ಆಗ್ಬೇಕಾ? ಆಗ್ಬಾರ್ದು. ಹಲ್ಲೆಲೂಯ. ನೋಡಿ, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಬದಲು ಇನ್ನೊಬ್ರು ಹೇಳಿದ್ರೆ ಅಲ್ಲಿ ದೇವರ ನಾಮ ಮಹಿಮೆ ಪಡೋದು. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆ ಅಂತಂದ್ರೆ ದೇವರು ನಾಮ ಮುಂದೆ ಇಟ್ಟು ಯಾರು ಹೋಗ್ತಾರೋ ಅವರು ನಿತ್ಯ ಜೀವನ ಹೊಂದ್ಕೊಂತಾರೆ. ಹಲ್ಲೆಲೂಯ. ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು ಯಾರು ಗುಂಡಿಗಳು ತೋಡ್ಕೊಂತಿರ್ತಾರೋ ಅವ್ರು ಯಾವತ್ತಿದ್ರು ಗುಂಡಿಯಲ್ಲೇ ಬೀಳ್ತಾರೆ. ಹಲ್ಲೆಲೂಯ. ಎಲ್ಲವನ್ನು ತಳ್ಳಿ ದೇವರ ಪರಿಶುದ್ಧವಾದಂತ ಆ ಪರಲೋಕ ರಾಜ್ಯವನ್ನು ನೋಡುವಂತ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯ. ಇವತ್ತು 2-3-4 ಜನ ಇದ್ದೀರಾ, ನೀವು ಬಲವಾಗಿ ನಿಂತ್ಕೊಂಡ್ರೆ ಈ ರಾಜ್ಯವನ್ನೇ ಕಟ್ಟುವುದು. ಹಲ್ಲೆಲೂಯ. ಯಾಕಂತಂದ್ರೆ ನಿಮ್ಮಿಂದ 1000 ಜನ ಉಪಯೋಗ ಆಗ್ತಾರೆ. 1000 ಜನ ನೀವು ಮಾಡಂತ ಪ್ರಾರ್ಥನೆ ಕೇಳ್ತಾರೆ. ಅವ್ರು 1000 ಜನ ಮಾಡಂತ ಒಂದೊಂದು ಕಾರ್ಯಗಳು ಕೂಡ ನಿಮ್ಗೆ ತಾಗೋದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ನೀವು 4 ಜನನೇ ಇಲ್ಲಿಂದ ಇಲ್ಲಿ ಕೂತ್ಕೊಂಡು 1000 ಜನಕ್ಕೆ ಪ್ರಾರ್ಥನೆ ಮಾಡ್ತೀರಾ. ಅವರು ಆ 1000 ಜನ ನಿಮ್ ಕಣ್ಣು ಕಾಣಿಸಿದಾರ? ಕಾಣಿಸ್ತಾ ಇಲ್ಲ. ನೀವು ಬಲವಾಗಿ ಉಪಯೋಗ ಆಗಬೇಕು ದೇವರ ರಾಜ್ಯದಲ್ಲಿ. ಹಲ್ಲೆಲೂಯ. ಫಸ್ಟ್ ಕರ್ತಿರೋದು ನನ್ನ ವಿಷಯ ಎಲ್ಲಾನು ಬಂದಿದ್ದಾರೆ. ದೇವರು ಎಲ್ಲವನ್ನು ಅರ್ಥಕೊಂಡಿದ್ದಾರೆ. ನಾನು ಯಾರ್ತಿ ಇರಬೇಕು ಕೂಡ, ಮುಂದೆ ಯಾರ್ತಿ ನಾನು ಬಾಳ್ತೀನಿ ಕೂಡ, ಅದನ್ನು ಕೂಡ ದೇವರು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಈ 6 ತಿಂಗಳ ಕಾಲ ನನ್ನ ಯಾರ್ತಿ ದೇವರನ್ನು ನಡೆಸಿದಾರೋ, ಇನ್ನು ಮುಂದೆ ನಾನು ದೇವರಲ್ಲಿ ರಾಜ್ಯದಲ್ಲಿ ಏನಾಗ್ತೀನೋ, ಇನ್ನು ಸಂಸಾರದಲ್ಲಿ ಏನಾಗ್ತೀನೋ, ರಾಜ್ಯದಲ್ಲಿ ಏನಾಗ್ತೀನೋ, ಲೋಕದಲ್ಲಿ ಯಾರ್ತಿ ಬಾಳ್ತೀನೋ ಅಂತ ಕೂಡ ಎಲ್ಲವನ್ನು ದೇವರು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯ. ನೀನ್ ಏನ್ ಸರ್ಕಸ್ ಮಾಡಿದ್ರು ಕೂಡ ನೀನ್ ನಡೆಯೋದೇ ಇಲ್ಲ. ನಡೀತದ?
ಏನ್ ಸರ್ಕಸ್ ಮಾಡಿದ್ರು ನಿಂದೇನ್ ನಡೆಯಲ್ಲ. ನಿನ್ನ ಹಣದ ಪೊಲಿಟಿಕಲ್ ಇದ್ರು ಕೂಡ, ನಿನ್ನ ಹಣದ ಪವರ್, ಜನದ ಪೊಲಿಟಿಕಲ್ ಪವರ್ ಇದ್ರು ಸಹ ನಿಂದೇನು ಬೇದಿಲ್ಲ. ಯಾಕಂದ್ರೆ ನಿನಗಿಂತ ಮುಂಚೆನೆ ಎಲ್ಲವನ್ನು ಬಲ್ಲವರಾಗಿದ್ದಾರೆ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ಅದು ಮಾಡೋಣ, ನಾಳೆ ಇದು ಮಾಡೋಣ, ಆಮೇಲೆ ಅಲ್ಲೋಗೋಣ, ಇಲ್ಲೋಗೋಣ, ಈ ಪ್ಲಾನ್ ಆ ಪ್ಲಾನ್, ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಎಲ್ಲಾನು ಝೀರೋನೇ. ಹಲ್ಲೆಲೂಯಾ. ಇವತ್ತು ದೇವರು ಏನ್ ಹೇಳ್ತಾರೋ ನಾಳೆ ಅದನ್ನೇ ಮಾಡ್ತಾರೆ. ಹಲ್ಲೆಲೂಯಾ. ಮನುಷ್ಯರು ಏನೇನು ಆಸೆಗಳು ತೋರಿಸ್ತಾರೋ, ಏನೇನು ಆಕಾಶಗಳು ತೋರಿಸ್ತಾರೋ ಎಲ್ಲವನ್ನು ಮಣ್ಣು ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನಿನ್ನ ವಿಷಯದಲ್ಲಿ ಎಲ್ಲವನ್ನು ನಾನು ಬಲ್ಲವನಾಗಿದ್ದೀನಿ ಅಂತ. ಹಲ್ಲೆಲೂಯಾ. ಎಲ್ಲವನ್ನು ಬಲ್ಲವರಂತ ಆಗಿರೋ ದೇವರು ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ಎಲ್ಲ ಬಲ್ಲವರಾಗಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರು ಹೇಳ್ತಾರ ನಾಳೆ ನೀನು ಹೀಗೆ ಇರ್ತಿ ಅಂತ ಹೇಳ್ತಾರ, ಆದ್ರೆ ದೇವರು ಹೇಳ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಎಲ್ಲರೂ ನೇರ ಮಣ್ಕಲ್ ಹಾಕಿ. ಮನುಷ್ಯರ ಜ್ಞಾನದಿಂದ ನಾವು ಹೋಗದೆ ದೇವರ ಶಕ್ತಿಯಿಂದ ನಾವು ಹೋಗ್ಬೇಕು ಅಂತ. ಹಲ್ಲೆಲೂಯಾ. ಮನುಷ್ಯರ ಜ್ಞಾನ ಮಣ್ಣು ಮಾಡಿಬಿಡ್ತದೆ, ಆದ್ರೆ ದೇವರ ಜ್ಞಾನ ಮಣ್ಣು ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರ ಶಕ್ತಿ ನಮ್ಗ ಕಡೆಯವರೆಗೂ, ದೇವರ ಬರವಣಿಗೆವರೆಗೂ ನಮ್ಮನ್ನ ಕಾಯುತ್ತೆ. ಹಲ್ಲೆಲೂಯಾ. ನಾವು ಒಪ್ಪಿಸಿಕೊಡೋದಾದ್ರೆ ಖಂಡಿತವಾಗೂ ದೇವರು ನಮ್ಮನ್ನ ಆಯ್ಕೆ ಮಾಡಿದರೆ, ಬೇರೆ ಯಾರನ್ನು ಆಯ್ಕೆ ಮಾಡಲಿಲ್ಲ. ಮಾಡಿದಾರ? ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಈ ತಿಂಗಳು ವಾಗ್ದಾನದಲ್ಲಿ. ನಮ್ಗೆ ಇಷ್ಟು ಸ್ಪಷ್ಟವಾಗಿ ದೇವರು ನಮ್ಗೆ ಹೇಳ್ಬೇಕಾದ್ರೆ ನಾವು ಎಷ್ಟು ಮಟ್ಟಕ್ಕೆ ಇಳಿದಿದ್ದೀರಿ ಅಂತ ನಾವು ಸ್ವಲ್ಪ ಸರ್ಚ್ ಮಾಡ್ಬೇಕು. ಯಾಕೆ ದೇವ್ರು ನಂಗೆ ಈ ಮಾತು ಹೇಳಿದ್ರು? ಸ್ವಲ್ಪ ನೀವು ದೇವರಿಗೆ ನೀವು ಪ್ರಶ್ನೆ ಮಾಡೋದಾಗಿರ್ಬೇಕು. ಯಾಕೆ ದೇವ್ರೆ ನಂಗೆ ಈ ಮಾತು ನೀನು ಹೇಳಿದೆ? ನಾ ಇನ್ನೂ ಜನಗಳಿಂದ ಹೋಗ್ತಾ ಇದ್ದೀನ? ಇನ್ನ ಜನಗಳ ಜ್ಞಾನದಲ್ಲಿ ನಾನು ಬಿದ್ದಿದ್ದೀನ? ನಿಮ್ಮ ಶಕ್ತಿಯಿಂದ ನಾನು ಇಲ್ವಾ? ನಿಮ್ಮ ಜ್ಞಾನದಲ್ಲಿ ನಾನು ಇಲ್ವಾ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಬೇಕು. ಏನ್ ಈ ಪಾಸ್ಟ್ ಈ ತರ ಹೇಳ್ತಾರೆ, ಆ ತರ ಹೇಳ್ತಾರೆ ಅಂತ ನನ್ನ ಜಡ್ಜ್ ಮಾಡೋದಲ್ಲ. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಸರಿಯಾದ ತಪ್ಪೇ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡಿ ಎಲ್ಲರೂ ಬೈಬಲ್ ಮೇಲೆ ಕೈ ಇಟ್ಕೊಳ್ಳಿ, ದೇವರ ವಾಕ್ಯ ಮೇಲೆ ಕೈ ಇಟ್ಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ವಾಕ್ಯ ಅರ್ಥದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿ. Hallelujah. Sotra, 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 sotra.